ಜೊತೆಗೆ ಎಂ ಬಿ ಪಾಟೀಲ್ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಕೊಲಂಬೋದಲ್ಲಿ ಏನು ಸರಣಿ ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ. ಅದು ಒಂದು ಹೇಯ ಕೃತ್ಯ. ಸುಮಾರು 200ಕ್ಕೂ ಹೆಚ್ಚಿಗೆ ಜನ ಜೀವಕ್ಕೆ ಹಾನಿಯಾಗಿದೆ ಅಂಥೇಳಿ ರಿಪೋರ್ಟ್ಸ್ ನಾವು ಕೇಳಿದ್ದೀವಿ. ಇಂಥ ಕೃತ್ಯಗಳು ಯಾವುದೇ ದೇಶದಲ್ಲಾಗಲಿ ಯಾವುದೇ ಸಂಘಟನೆಗಳಾಗಲಿ ಇದು ನಮ್ಮ ಜನಸಾಮಾನ್ಯರನ್ನ, ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡುವಂಥದ್ದು ಒಂದು ಹೇಯ ಕೃತ್ಯ. ಇದನ್ನು ಇಡೀ ವಿಶ್ವ ಇವತ್ತಿನ ದಿವಸ ಖಂಡಿಸ್ತಾ ಇದ್ದಾವೆ. ನಾನು ಕೂಡ ಗೃಹ ಸಚಿವನಾಗಿ ಇಂಥ ಯಾವುದೇ ಕೃತ್ಯಗಳಿರ್ತವೆ ಅದನ್ನ ಬಲವಾಗಿ ನಾವು ಖಂಡಿಸ್ತೇವೆ. ಈ ಕೊಲಂಬೋ ಇದರಲ್ಲಿ ನಮ್ಮ ರಾಜ್ಯದ ಸುಮಾರು 2 ಕನ್ಫರ್ಮ್ ನ್ಯೂಸ್ ಇವತ್ತಿನ ದಿವಸ ನಮ್ಮ ಹತ್ರ ಇದೆ. ಆದರೂ ಕೂಡ ನಾನು ಭಾಳ ಗಂಭೀರವಾಗಿ, ಯಾಕಂದರೆ ಈ ವಿಚಾರಗಳು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನಿಂದ ಕನ್ಫರ್ಮ್ಡ್ ಆಗಿ ಬರುವವರೆಗೂ ಕೂಡ ನಾವು ಭಾಳ ಜವಾಬ್ದಾರಿಯುತವಾಗಿ ಇವತ್ತಿನ ದಿವಸ ಅದನ್ನು ಮಾತನಾಡಬೇಕಾಗ್ತದೆ. ನಾವು ಫಸ್ಟ್ ರಿಪೋರ್ಟ್ ಫ್ರಮ್ ಕೊಲಂಬೋ, ನಾನು ನಿರಂತರವಾಗಿ ನಮ್ಮ DGP ಮೇಡಮ್ ಹತ್ರ ಇವತ್ತಿನ ದಿವಸ ನಾನು ಸಂಪರ್ಕದಲ್ಲಿದ್ದೇನೆ. ಯಾಕಂದರೆ ಭಾಳ ಸೂಕ್ಷ್ಮ ವಿಚಾರಗಳಿರೋದ್ರಿಂದ ಮತ್ತು ಆ ಕುಟುಂಬಗಳು ಎಲ್ಲೇ ಒಂದು ಸ್ವಲ್ಪ ತಪ್ಪು ಮಾಹಿತಿ ಹೋದರೆ ಆ ಕುಟುಂಬಕ್ಕೆ ಭಾಳಷ್ಟು ಒಂದು ಆಘಾತ ಆಗ್ತದೆ. ಅದಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಿಂದ ಬಂದಾದ್ಮೇಲೆ ನಾವು, ಯಾಕಂದರೆ ಅದು ಅಲ್ಲಿಂದ ರಿಲೀಸ್ ಆಗಬೇಕಾಗಿರೋಂಥದ್ದು. ಕೊಲಂಬೋದಲ್ಲಿ